ಗುರುಗಳೇ, ಈಗ ಎಷ್ಟೊಂದು ಜನಗಳಿಗೆ ಹುಟ್ಟಿದ ಸಮಯ ಗೊತ್ತಿರಲ್ಲ, ಸರಿಯಾದ ದಿನಾಂಕ ಗೊತ್ತಿರಲ್ಲ. ಯಾಕಂದ್ರೆ ಅವರು ಹಳ್ಳಿಗಳಲ್ಲಿ ಹುಟ್ಟಿರ್ತಾರೆ, ಅವ್ರ ಅಪ್ಪ ಅಮ್ಮ ಶೈಕ್ಷಣಿಕವಾಗಿ ಏನು ಗೊತ್ತಿರಲ್ಲ, ಓದಿರಲ್ಲ, ಅವ್ರು ಬರ್ದಿಕ್ಕಿರಲ್ಲ. ಸೊ ಅಂಥವ್ರಿಗೆ ಗ್ರಹಗತಿಗಳ ಬಗ್ಗೆ ಏನಾದರೂ ದೋಷ ಇದ್ದರೆ ಹೇಗೆ ತಿಳ್ಕೊಳ್ಳೋದು, ಅದು ಪರಿಹಾರ ಹೇಗೆ? ಅದಕ್ಕೂ ಕೂಡ ಲಾಲ್ ಕಿತಾಬಲ್ಲಿ ಉತ್ತರ ಇದೆ. ಕೆಲವು ಹಸ್ತರೇಖೆಗಳನ್ನು ನೋಡಬೇಕಾಗ್ತದೆ. ಹಸ್ತರೇಖೆಗಳನ್ನು ನೋಡಿ ಅವನ ಜನ್ಮನಾಮನೂ ಅದು ನಕ್ಷತ್ರಗಳ ಪ್ರಕಾರ ಇಲ್ಲಾಂದ್ರೆ ಕೂಡ ಅವನ ಹೆಸರು ಮೇಲೆ ಅವರ ತಂದೆ ತಾಯಿ ಹೆಸರು ತಗೊಂಡು ಅದಕ್ಕೆಲ್ಲ ನಾವು ರಮಲಶಾಸ್ತ್ರ ನೋಡ್ತೀವಿ. ರಮಲಶಾಸ್ತ್ರ? ರಮಲಶಾಸ್ತ್ರ. ಆ ರಮಲಶಾಸ್ತ್ರದಲ್ಲಿ ನೋಡಿಬಿಟ್ಟು ದೋಷ ಯಾವುದಿದೆ ಅವನ ಹೆಸರಿಗೆ ತಕ್ಕಂತೆ, ಅವನ ಹಸ್ತರೇಖೆಗಳಿಗೆ ತಕ್ಕಂತೆ. ಯಾಕಂದರೆ ರೇಖೆಗಳು ವರ್ಷಕ್ಕೂ ಅವು ಬದಲಾವಣೆ ಕೂಡ ಒಂದೊಂದು ರೇಖೆಗಳು ಸಣ್ಣ ಸಣ್ಣ ಗ್ರಹಗಳಿಗೆ ಸಂಬಂಧಪಟ್ಟಂಥ ರೇಖೆಗಳು ಏನಿದೆವಲ್ಲ ಚೇಂಜ್ ಆಗ್ತಾ ಇರ್ತವೆ. ನಾವೆಲ್ಲ ನೋಡೋದೇನಿದೆ, ಇದು ಶುಕ್ರ ಸ್ಥಾನ ಇದು ಇಲ್ಲಿ ಮತ್ತು ಈ ಹೆಬ್ಬೆರಳಲ್ಲಿ. ಇದರಲ್ಲಿ ನಾಡಿಗಳನ್ನು ಚೆಕ್ ಮಾಡಿ, ಈ ರೇಖೆಗಳನ್ನು ಚೆಕ್ ಮಾಡಿ ನೋಡಿ, ಬಹುಶಃ ಅಲ್ಲಿ ಸಂಪೂರ್ಣ ಗ್ಯಾರಂಟಿ ಹೇಳಿಕ್ಕೆ ಆಗೋದಿಲ್ಲ. ಅದನ್ನು ಈ ನಾಡಿ ಜ್ಯೋತಿಷದಲ್ಲಿ ಸಂಪೂರ್ಣ ಅದನ್ನು ನಿಖರವಾಗಿ ಹೇಳ್ತಾರೆ. ನಾವು ಅದನ್ನು ಕಂಡುಹಿಡಿತೀವಿ ಅಷ್ಟೇ, ದೋಷ ಇದು ಇರ್ಬೋದು ಅಂತೇಳಿ, ಇದೆ ಅಂತ ಹೇಳಿ ಕಂಡು ಹಿಡಿದು ಅದಕ್ಕೆ ಸಂಬಂಧಪಟ್ಟಂತಹ ಗ್ರಹ ದೋಷಗಳು ಇದೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ಪರಿಹಾರನ ಲಾಲ್ ಕಿತಾಬ್ ಪ್ರಕಾರ ಹೇಳ್ತೀವಿ. ಈ ಥರ ಮಾಡಬೇಕು, ಈ ಥರ ಬಿಡಬೇಕು, ಇಂತಿಂಥ ವಸ್ತುಗಳು ಬೇಕಾಗ್ತವೆ, ಇಂಥ ವಸ್ತುಗಳನ್ನು ನೀನು ಮನೆಯಲ್ಲಿ ತೊಗೊಬಂದು ಹೀಗೆ ಮಾಡಬೇಕು, ಇಂಥ ವಸ್ತುನ ಈಗ ದಾನ ಕೊಡಬೇಕು, ಇಂಥ ದೇವರಿಗೆ ನೀನು ನೈವೇದ್ಯಗಳನ್ನು ಅರ್ಪಣೆ ಮಾಡಬೇಕು ಅಂತಂದೇಳಿ ತಿಳಿಸ್ತೀವಿ. ಆಮೇಲೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಯಂತ್ರವನ್ನು ತಯಾರಿ ಮಾಡ್ತೀವಿ. ಆ ಯಂತ್ರ ಕೂಡ ಅವನಿಗೆ ಧಾರಣೆ ಮಾಡಲಿಕ್ಕೆ ಕೊಡ್ತೀವಿ. ಈಗ ದಾನ ಕೊಡೋದು ಅಂತ ಹೇಳಿದ್ರಲ್ಲ, ಗ್ರಹ ದೋಷಕ್ಕೆ ದಾನ ಕೊಡೋದ್ರಿಂದ ಯಾವ ರೀತಿ ಪರಿಹಾರ ಆಗುತ್ತೆ? ಶಾಂತಿ, ಸಮಾಧಾನ, ನೆಮ್ಮದಿ. ಆ ಗ್ರಹ ಶಾಂತಿ ಆದಮೇಲೆ ಆ ಗ್ರಹದ ಕೆಲಸ ಏನಿರ್ತದೆ, ಆ ಕೆಲಸ ಏನಿದೆ ಒಂದು 50 ಭಾಗ ಅದು ತನ್ನಿಂದ ತಾನೇ ಮತ್ತೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಅಲ್ಲ, ಈಗ ಗ್ರಹ ದೋಷ, ಇವಾಗ ಯಾವುದೋ ಒಂದು ಗ್ರಹ ದೋಷ ಇದ್ದರೆ ಇವಾಗ ನೀವು ಇನ್ನೊಂದೇನೋ ಪರಿಹಾರ ಹೇಳ್ತೀರಿ, ನೋಡಪ್ಪ ಈ ಥರದ್ದೇನೋ ಒಂದು ದಾನ ಮಾಡು ಅಂತ. ಇವಾಗ ಆ ಥರ ದಾನ ಮಾಡೋದ್ರಿಂದ ಯಾವ ರೀತಿ ಅವ್ರಿಗೆ ಪರಿಹಾರ ಆಗುತ್ತೆ? ಯಾವ ರೀತಿ ಆಯ್ತಂದ್ರೆ ಅವರಲ್ಲಿ ಇರ್ತಕ್ಕಂಥ ದೋಷನ ಅವು ಕೆಲವು ವಿಧಾನ ಇದ್ದಾವೆ. ನಾವೇನು ಮಾಡ್ತೀವಿ, ಇಳಿ ತೆಗಿತೀವಿ ಅವನಿಗೆ. ಅದಕ್ಕೆ ನಾನಾ ಥರ ಲೋಕಾರೂಢಿಯಲ್ಲಿ ಕೆಲವು ಹೆಸರಿದ್ದಾವೆ. ನಾವು ಅದಕ್ಕೆ ಉತ್ತಾರ ಅಂತೀವಿ. ತಡೆ ಹೊಡೆಯೋದು ಅಂತಾರೆ. ಆ ತಡೆ ಹೊಡೆದು ಬಿಟ್ಟು ಅವನ ಮೈ ಮೇಲಿಂದ, ಅವನ ಶರೀರದ ಮೇಲೆ ಭಾಗದಿಂದ ಇಳಿ ತೆಗೆದು ಆ ವಸ್ತುಗಳನ್ನು ಇಂತಿಂಥ ಜಾಗದಲ್ಲಿ ವಿಸರ್ಜನೆ ಮಾಡು ಅಂತ ಹೇಳ್ತೀವಿ. ಅವಾಗ ಅದ್ರ ಜೊತೆಗೆ ಬೇರೆ ನಮಗೆ ಗೊತ್ತಾಗಲಿಲ್ಲದಂತೆ ಇರತಕ್ಕಂಥ ದೋಷಗಳಿದ್ರು ಕೂಡ ಅವು ಕ್ಲಿಯರ್ ಆಗ್ತವೆ. ಪರಿಹಾರ ಸಿಗ್ತದೆ. ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲ ಸಿಗ್ತದೆ. ಅಂದ್ರೆ ಇವಾಗ ದಾನ ಕೊಡೋದ್ರಿಂದನೂ ಗ್ರಹಗಳು ಶಾಂತಿ ಆಗ್ತದೆ. ದಾನ ಕೊಡೋದ್ರಿಂದ ಅತಿ ಶ್ರೇಷ್ಠ ದೋಷ ಪರಿಹಾರಕ್ಕೆ ಮತ್ತೊಂದು ಯಾವುದೂ ಇಲ್ಲ. ಹೋಮ ಕೂಡ ಅಲ್ಲಿ ಅವಶ್ಯಕತೆ ಇಲ್ಲ. ದಾನಿ ಯಾರಿರ್ತಾನೆ, ಗುಪ್ತವಾಗಿ ದಾನ ಯಾರು ಕೊಡ್ತಾ ಇರ್ತಾರೆ, ಅದನ್ನು ಹೇಳಿ ಕೊಡಬಾರ್ದು ನಾನು ದಾನ ಕೊಡ್ತೀನಿ ಅಂತೇಳಿ. ಅದು 1 ಪೈಸೆ ಆಗಿರಲಿ, 1 ರೂಪಾಯಿ ಆಗಿರಲಿ, 1 ಲಕ್ಷ ಆಗಿರಲಿ, ಅದು ದಾನ ಕೊಡೋ ವಿಧಾನನೇ ಬೇರೆ. ಅಲ್ಲ, ಈಗ ಜ್ಯೋತಿಷ್ಯದವರು ಇವಾಗ ಅವ್ರ ಅನುಕೂಲಕ್ಕೆ, ಇವಾಗ ಯಾರೋ ನಾನೇ ಜ್ಯೋತಿಷ್ಯ ಹೇಳ್ತೀನಿ ಅನ್ಕೊಳ್ಳಿ, ನನ್ನ ಹತ್ರ ಯಾರೋ ಬರ್ತಾರೆ, ನೋಡಪ್ಪ ನಿನಗೆ ಈ ಗ್ರಹದ ಈ ಥರ ದೋಷ ಇದೆ, ನನಗೇನು ಅವಶ್ಯಕತೆ ಇರುತ್ತೆ, ಇದನ್ನು ನೀನು ದಾನ ಮಾಡು ಅಂತ ಹೇಳ್ಬಿಟ್ರೆ, ಅಂದರೆ ಅವ್ರ ಅವಶ್ಯಕತೆಗೆ ಆ ಥರ ಮಿಸ್ಯೂಸ್ ಆಗಿ ಮಾಡ್ಕೊಂಡ್ರೆ ದಾನ ಮಾಡೋದನ್ನ ಅಂತ ಕೇಳ್ತೀನಿ. ಅದು ಅವರವರ ಕರ್ಮ. ಕೆಲವರು ಇದ್ದಾರೆ ಆ ಥರ, ಅವರು ಹೊಟ್ಟೆಪಾಡಿಗಾಗಿ ಜ್ಯೋತಿಷ್ಯ ಹೇಳೋರು, ಅದು ವ್ಯಾಪಾರ. ನಿಜವಾದ ಸಾಧಕ ಆ ಥರ ಹೇಳೋದಿಲ್ಲ. ಇದನ್ನು ಮಾಡಲೇಬೇಕೇ, ನೀನು ಈ ಸ್ಥಾನದಲ್ಲಿ ಹೋಗಿ ಮಾಡು ಅಂತ ಹೇಳ್ತಾನೆ. ನನ್ನ ಹತ್ರ ಬಂದು ನನ್ನ ಸ್ಥಾನದಲ್ಲಿ ಮಾಡುವಂತ ಹೇಳೋದಿಲ್ಲ. ಇಂತಿಂಥ ಸ್ಥಾನಕ್ಕೆ ಹೋಗ್ಬೇಕು. ಈಗ ನಮ್ಮ ಕರ್ನಾಟಕದಲ್ಲಿ ಸರ್ಪದೋಷ ಇದ್ರಂದ್ರೆ ಸುಬ್ರಹ್ಮಣ್ಯ ಹೋಗೋ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆ ಥರ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಸ್ಥಾನಗಳು ಎಲ್ಲಿದ್ದಾವೆ ಆ ಸ್ಥಾನಕ್ಕೆ ಹೋಗಿ ನೀನು ಈ ಕೆಲಸ ಮಾಡು ಅಂತ ಹೇಳ್ತೀವಿ. ಅದು ವರ್ಕ್ ಆಗುತ್ತೆ, ಹಾಗೆ ಆಗುತ್ತೆ, ಅದು ವರ್ಕ್ ಆಗೇ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಹೇಳದೆ ಮಾಡಬೇಕು. ಹೇಳಿ ಮಾಡಂಗಿಲ್ಲ, ಹೇಳಿ ಮಾಡಬಾರ್ದು ಯಾವಾಗಲೂ. ಅದನ್ನು ಗುರು ಏನು ತಿಳಿಸಿರ್ತಾನೆ, ಇಂಥ ದೋಷ ಇದೆಯಪ್ಪ ನಿನಗೆ, ಇಂಥ ಪರಿಹಾರ ತಗೋ ಅಂತಂದು ಹೇಳಿ ಅದನ್ನೆಲ್ಲ ಮಾಡಿ ಮುಗಿಸಿ ಬಂದು ಗುರುವಿಗೆ ಅವನ ಇಚ್ಛಾ ಪ್ರಕಾರ ಮತ್ತೆ ದಾನ ಕೊಡ್ಬೋದು. ಅದೇ ವಸ್ತುಗಳನ್ನು ಮತ್ತೆ ದಾನ ಕೊಡ್ಬೋದು. ಈಗ ಗ್ರಹ ದೋಷಗಳಿಗೆ ಕೆಲವೊಂದ್ಸತಿ ನದಿ ಸ್ನಾನನೂ ಅದು ಮುಖ್ಯ. ಅದನ್ನೆಲ್ಲ ತಿಳಿಸಿ ಹೇಳ್ತಾರೆ. ಅದು ಹೇಗೆ ನದಿ ಸ್ನಾನದಿಂದ ಎಷ್ಟು ಯಾವ ಮಟ್ಟಕ್ಕೆ ಪರಿಪೂರ್ಣವಾಗಿ ದೋಷ ನಿವಾರಣೆ ಆಗುತ್ತೆ ಗ್ರಹಗಳು? ನದಿ ಸ್ನಾನದಲ್ಲಿ ಸಂಪೂರ್ಣ ಗ್ರಹಗಳ ದೋಷ ಆಗೋದಿಲ್ಲ. ಮನುಷ್ಯನ ಏನು ಕಲ್ಮಶ ಇದೆ, ಆ ತಾಯಿ ಗಂಗೆ ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂತಹ ಕಲ್ಮಶಗಳನ್ನು ತೆಗೆದು ಹಾಕ್ತಾಳೆ. ನದಿ ಸ್ನಾನ ಮಾಡಲೇಬೇಕು ಅವಶ್ಯವಾಗಿ. ಪ್ರತಿಯೊಬ್ಬ ಮನುಷ್ಯ ತಿಂಗಳಿಗೆ 1 ಸಾರಿ ಆದರೂ ಹುಡುಕಿ ಹೋಗಿ ನದಿಯಲ್ಲಿ, ಯಾವುದೇ ನದಿ ಇರಲಿ ಅದು ನದಿಯಲ್ಲಿ ಸ್ನಾನ ಮಾಡಬೇಕು. ಈಗ ನದಿಯ ಮಹಿಮೆ ಏನಂದರೆ ನೋಡಿ, ಇದು ಬೆಟ್ಟ ಗುಡ್ಡಗಳಿಂದ
ಮಳೆ ಬಂದು ಮಳೆ ಹೊಯ್ದು ಅಲ್ಲಿ ಅದರ ನೀರು ಏನಿದೆ ಸಂಗ್ರಹವಾಗಿ ಒಂದು ಸಣ್ಣ ಉತ್ಪತ್ತಿ ಆಗ್ತದೆ, ಅಲ್ಲ ಒಂದು ಸಣ್ಣ ಜರಿ ಆಗ್ತದೆ, ಸರೋವರ ಆಗ್ತದೆ. ಅಲ್ಲಿಂದ ಮುಂದೆ ಹರಿದು ಬರ್ತದೆ. ಹರಿದು ಬರುವಾಗ ಆ ಅರಣ್ಯದಲ್ಲಿ ಇರ್ತಕ್ಕಂತಹ ಮಳೆ ಆಗಿರ್ತಕ್ಕಂಥ ಸ್ಥಾನದಲ್ಲಿ ನಾನಾ ತರಹ ಈ ಗ್ರಹಗಳಿಗೆ ಸಂಬಂಧಪಟ್ಟಂತಹ ವನಸ್ಪತಿ ಗಿಡ ಔಷಧಿಗಳೇ ಇರ್ತವೆ. ಅದರ ಬೇರಿನ ಮೂಲಕ ನೀರು ಇಳಿದು ಅದು ಸೋಸಿ ಬಂದು ಆ ನದಿ ನೀರಿಗೆ ಸೇರ್ತದೆ. ಹೀಗಾಗಿ ಗ್ರಹ ದೋಷ ಇದ್ದವರಿಗೆ ನದಿ ಸ್ನಾನ ಮಾಡುವಂತ ಯಾಕೆ ಹೇಳ್ತಾರಂದ್ರೆ ಎಲ್ಲ ವನೌಷಧಿಯ ಗುಣ ಆ ತಾಯಿ ಗಂಗೆಯಲ್ಲಿದೆ. ಹಿಂಗಾಗಿ ಅದನ್ನು ಸ್ನಾನ ಮಾಡುವಂತ ಹೇಳ್ತಾರೆ. ಈ ನದಿ ಸ್ನಾನಕ್ಕೆ ಏನಾದ್ರು ರೀತಿ ಇದೆಯಾ? ಅಂದ್ರೆ ಇಷ್ಟು ಈ ತರ ಪೂಜೆ ಮಾಡಬೇಕು ನದಿ ಸ್ನಾನ? ಹೌದು ತಿಳಿಸ್ಕೊಡ್ಬೋದು ಯಾವ ತರ? ತಿಳಿಸ್ಕೊಡೋದು ನೋಡಿ, ಈಗ ನಾವು ನಮ್ಮ ಸಂತ ಮಾರ್ಗದಲ್ಲಿ ಏನಿದೆ, ನದಿ ಹತ್ರ ನಾವು ಹೂಗಳು ಕೂಡ ಉಗಿಯೋದಿಲ್ಲ, ಪವಿತ್ರವಾಗಿ ಹೋಗ್ತೀವಿ. ಅಲ್ಲಿ ಮೊದಲು ನಾವು ಗಂಗಾ ಪೂಜೆ ಮಾಡ್ತೀವಿ, ಆ ತಾಯಿಗೆ ನಮನ ಮಾಡ್ತೀವಿ, ನಾವು ಸ್ಮರಣೆ ಮಾಡ್ತೀವಿ, ಆಮೇಲೆ ನೀರನ್ನು ಸ್ಪರ್ಶ ಮಾಡ್ತೀವಿ ನಾವು. ಇವೆಲ್ಲ ವಿಧಿವಿಧಾನ ನಮ್ಮ ಸ್ವಂತ ಮಾರ್ಗದಲ್ಲಿದ್ವು. ಈಗ ಸಾರ್ವಜನಿಕವಾಗಿದ್ದವರು ಇದು ಯಾವುದು ಗೊತ್ತಿರೋದಿಲ್ಲ, ಗೊತ್ತಿದ್ರೂ ಮಾಡೋದಿಲ್ಲ, ಸೀದಾ ಹೋಗಿ ನದಿ ನೀರಿಗೆ ಇಳಿತಾರೆ ಸ್ನಾನ. ಅದು ತಪ್ಪು. ಯಾವಾಗಲೂ ನಾವು ನದಿ ದಂಡೆಗೆ ಹೋದ್ವಿ ಸ್ನಾನ ಮಾಡಲಿಕ್ಕೆ ಅಂದರೆ ಮೊದಲು ಗಂಗೆಗೆ ನಾವು ಸ್ಮರಣೆ ಮಾಡಬೇಕು. ಗಂಗೆಗೆ ಸ್ಮರಣೆ ಮಾಡಿ ತಲೆಯಲ್ಲಿ ನೀರು ಹಾಕ್ಕೊಂಡು ಆಮೇಲೆ ನೀರಿಗೆ ಇಳಿಬೇಕು. ಮೊದಲಿಗೆ ಕಾಲುಗಳನ್ನು ತೊಳಿಬೇಕು, ಕೆಳಗಡೆಯಿಂದ ಮೇಲೆವರೆಗೂ ಕೈಯಿಂದನೇ ನೀರನ್ನು ಸ್ಪರ್ಶ ಮಾಡ್ಕೋಬೇಕು, ಆಮೇಲೆ ನೀರಲ್ಲಿ ಮುಳುಗಬೇಕು. ಇದು ಶ್ರೇಷ್ಠ. ದೋಷಗಳು ಏನೇ ಇದ್ರೂ ಕೂಡ ಅದರಿಂದ ಆ ನಿಯಮ ಪ್ರಕಾರ ಮಾಡಿದ್ರಂದ್ರೆ ಆ ದೋಷಗಳು ಅರ್ಧಕ್ಕರ್ಧ ಅಲ್ಲೇ ಪರಿಹಾರ ಆಗ್ತವೆ. ನದಿ ಸ್ನಾನ ಮಾಡ್ಲಿಕ್ಕೂ ನಿಯಮಗಳಿದಾವೆ. ಅವೆಲ್ಲ ಈಗ ಧರ್ಮಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಈಗ ಮಾಡೋದಿಲ್ಲ ಜನ ಯಾರು. ಅದೇ ಅದನ್ನ ಮಾಡಲ್ಲ, ಅದನ್ನ ತಿಳಿಸಿ ಅಂತ ಕೇಳಿ. ಹೌದು. ಯಾಕಂದ್ರೆ ಗಂಗೆಯಲ್ಲಿ ಇಡೀ ಪೃಥ್ವಿಯಲ್ಲಿ ಇರ್ತಕ್ಕಂಥ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲ ವನೌಷಧಿ ಗಿಡಮೂಲಿಕೆಗಳ ರಸ ಅದರಲ್ಲಿ ಹರಿತಾ ಇರ್ತದೆ. ಹೀಗಾಗಿ ಅದು ಎಷ್ಟೇ ಮೇಲೆ ಕಲ್ಮಶ ಆಗಿರಲಿ, ಗಂಗೆಯ ನೀರು ಅದು ಬರುವಾಗಲೇ ಒಂದು 10-20 ಮೀಟರ್ ಮುಂದೆ ಹೋಗೋದ್ರೊಳಗಿನ ಅದೆಲ್ಲ ತಿಳಿಯಾಗಿ ಬಿಡ್ತದೆ. ಅದು ಕೊಳಚೆ ಎಲ್ಲ ಏನಿದೆ ಆ ತಾಯಿ ತನ್ನ ಮಡಲಿಗೆ ಸೇರಿಸ್ಕೊತಾಳೆ, ಮತ್ತೆ ಮುಂದೆ ಒಳ್ಳೆ ನೀರನ್ನೇ ಕಳಿಸ್ತಾ ಇರ್ತಾಳೆ. ಹೀಗೆ ಗಂಗಾ ಸ್ನಾನಕ್ಕೆ ಯಾವ್ದಾದ್ರು ಮಂತ್ರ ಏನಾದ್ರು ಇದೆಯಾ? ಇದೆ. ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದಾ ಸರಸ್ವತಿ ಕಾವೇರಿ ಸಿಂಧು. ಇದು ಗಂಗಾ ಸ್ನಾನ ಮಾಡುವಾಗ ಹೇಳ್ತಕ್ಕಂಥ ಜಪ. ನಾವು ಇದಕ್ಕೆ ಈಗ ನಾನು ತುಂಗಭದ್ರೆಯ ಸನ್ನಿಧಿಯಲ್ಲಿದ್ದೀನಿ, ನಾನು ಆ ತುಂಗಭದ್ರೆನೂ ಸೇರಿಸ್ತೀನಿ. ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದಾ ಸರಸ್ವತಿ ಕಾವೇರಿ ತುಂಗಭದ್ರೇ ನಮೋ ನಮಃ ಜಲಾಸ್ಮಿನ್ ಸ್ನಾನ ಮಾಡುವಾಗ ಹೇಳ್ತಕ್ಕಂಥ ಮಂತ್ರ. ನದಿ ಸ್ನಾನದಿಂದ ಗ್ರಹ ದೋಷಕ್ಕೆ ಹೌದು. ಪ್ರತಿದಿನ ನದಿ ಸ್ನಾನ ಮಾಡೋ ವ್ಯಕ್ತಿ ಅಂತ ಯಾವ ಗ್ರಹಗಳ ದೋಷ ಇದ್ರೂ ಕೂಡ ಅದರ ಪ್ರಭಾವ ಅಷ್ಟು ಬೀರೋದಿಲ್ಲ. ಪ್ರತಿದಿನ ಮಾಡೋರು ಅಟ್ಲೀಸ್ಟ್ ಸಾಮಾನ್ಯ ಮನುಷ್ಯ ತಿಂಗಳಿಗೆ ಒಂದ್ಸರಿ ಆದ್ರೂ ನದಿ ಸ್ನಾನ ಮಾಡಲೇಬೇಕು ಆ ವ್ಯಕ್ತಿ. ಮಾಡೋದ್ರಿಂದ ಗ್ರಹ ದೋಷ ಪರಿಪೂರ್ಣವಾಗಿ ಎಲ್ಲ ಪರಿಹಾರ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಎಳ್ಳು ಅಂತ ಬರ್ತದೆ, ಎಳ್ಳು ಲೇಪನೆ ಮಾಡ್ಬೋದು. ಸ್ನಾನ ಮಾಡುವಾಗ ಬಿಳಿ ಸಾಸಿವೆ ಬರ್ತದೆ, ಅದನ್ನ ಲೇಪನೆ ಮಾಡ್ಬೋದು. ಸುಗಂಧ ದ್ರವ್ಯಗಳು ನಮ್ಮ ಹತ್ರ ಏನೇ ಇದ್ದಿದ್ದ ಸುಗಂಧ ದ್ರವ್ಯಗಳನ್ನ ತಗೊಂಡು ಹೋಗಿ ಅವನ್ನೆಲ್ಲ ಈಗ ಮೊದಲು ಸಾಧು ಸಂತರು ನಾವೆಲ್ಲ ಸ್ವಂತ ಜೀವನದಲ್ಲಿ ಸ್ನಾನ ಮಾಡಬೇಕಾದ್ರೆ ಇವನ್ನ ಯಾವನು ಉಪಯೋಗ ಮಾಡ್ತಿರ್ಲಿಲ್ಲ. ನಮಗೆ ಕಡಲೆ ಹಿಟ್ಟು, ಉದ್ದಿನಕಾಳು ಹಿಟ್ಟು ಇವೆರಡಿದ್ರೆ ಸಾಕು. ಇವೆರಡರಿಂದ ಮೈಗೆಲ್ಲ ಹಚ್ಕೊಂಡು ನಾವು ಸ್ನಾನ ಮಾಡ್ತಿದ್ವಿ. ಹಿಂದಿನ ಕಾಲದಲ್ಲೆಲ್ಲ ಅದೇ ಇತ್ತು, ಸಾಬೂನುಗಳು ಯಾವುವು ಇರಲಿಲ್ಲ. ವನೌಷಧಿಗಳಿಂದಲೇ ಸ್ನಾನ ಮಾಡ್ತಾ ಇದ್ವಿ. ಇವಾಗ ಸೋಪು ಇದೆಲ್ಲ ಯೂಸ್ ಮಾಡ್ತಾರಲ್ಲ, ಅದು ತುಂಬಾ ತಪ್ಪು. ನದಿಯಲ್ಲಿ ಯಾವಾಗಲೂ ಸೋಪ್ ಹಚ್ಚಲೇಬಾರ್ದು. ಸೋಪು ಶಾಂಪು ಇಂಥವೇನಿದಾವಲ್ಲ ನದಿಯಲ್ಲಿ ಹಚ್ಚಿ ಸ್ನಾನ ಮಾಡಲೇಬಾರ್ದು. ಅವನಿನ್ನೂ ದರಿದ್ರನಾಗ್ತಾನೆ. ನಿಮ್ಮ ಜೀವನದಲ್ಲಿ ನೀವು ಗಂಗಾ ಎಲ್ಲ ಕಡೆ ಹೋಗಿದ್ದೀರಿ, ಹಿಮಾಲಯ ಎಲ್ಲ ಕಡೆ ತಪಸ್ ಮಾಡಿದಿರಿ, ಉತ್ತರ ಭಾರತದಲ್ಲೇ ಸಾಕಷ್ಟು ವರ್ಷಗಳಿದ್ರಿ. ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಏನಾದ್ರು ಅಚ್ಚರಿ ನಡೆದಿರುವಂತಹ ಘಟನೆಗಳು ಅಥವಾ ಏನಾದ್ರು ಆತರ ಏನಾದ್ರು ವಿಚಾರಗಳು ನೆನಪಿಲ್ಲ? ಅದ್ ನೆನಪು ಇಲ್ಲ, ಆದ್ರೂ ಅಂತಹ ಘಟನೆಗಳು ಯಾವುದೂ ಆಗಿಲ್ಲ. ನಾನು ಮೊಟ್ಟ ಮೊದಲ ಬಾರಿಗೆ ಗುರುಗಳಿಗೆ ಸ್ನಾನ ಮಾಡಿಸುವಾಗ ಹರಿದ್ವಾರದಲ್ಲಿ ಪ್ರತಿದಿನ 4 ಗಂಟೆಗೆ ಸ್ನಾನ ಆಗಿಬಿಡೋದು. ಬೆಳಗಿನ ಜಾವ 4 ಗಂಟೆಗೆ ಸ್ನಾನ. ಸಾಧು ಸಂತರು ಯಾರು ನಾನೇ ಅಂತಲ್ಲ, ಪ್ರತಿಯೊಬ್ಬರು ಸಾಧು ಸಂತರು. ಈ ಕಾವಿ ಬಟ್ಟೆ ಹಾಕಿರ್ತಕ್ಕಂಥ ವ್ಯಕ್ತಿ ಅವನು ಕಳ್ಳ ಇರಲಿ ಸುಳ್ಳ ಇರಲಿ 4 ಗಂಟೆ ಒಳಗಡೆನೆ ಅವನು ಸ್ನಾನ ಮಾಡಿ ಮುಗಿಸ್ತಾನೆ. ಈ ಥರ ಗುರುಗಳಿಗೆ ಸ್ನಾನ ಮಾಡಿಸುವಾಗ ಯಾವುದೋ ಒಂದು ಏನೋ ಮೈ ಉಜ್ಜುವಾಗ ಗುರುಗಳಿಗೆ ಏನು ಸಿಟ್ಟು ಬಂತೋ ಏನೋ ಅದು ನನಗೆ ತಿಳಿಸ್ಲೇ ಇಲ್ಲ, ನನಗೆ ಶಬ್ದನೂ ಕೊಡಲಿಲ್ಲ. ದಬ್ಬಿಬಿಟ್ರು ನನಗೆ ನದಿಗೆ ದಬ್ಬಿಬಿಟ್ರು. ಈಜು ಬರ್ತಿತ್ತಾ? ಈಜೆಲ್ಲ ಚಿಕ್ಕಂದಿನಿಂದಾನೇ ಬರ್ತದೆ. ನದಿಗೆ ದಬ್ಬಿಟ್ಟೆ. ಗುರುಗಳು ಹಿಂಗೆ ಯಾಕೆ ಮಾಡಿದ್ರು ನೋಡ್ತೀನಿ. ನಾವು ಸ್ನಾನ ಮಾಡಿರೋ ಜಾಗ ಒಂದು ಕಡೆ ಸಾಧಾರಣ ಒಂದು 1/2 ಕಿಲೋಮೀಟರ್ ದೂರ ಹೋಗಿದ್ದೀನಿ, ಅಲ್ಲಿ ನಿಂತ್ಕೊಂಡಿದ್ದಾರೆ.
ಇದು ಒಂದು ಘಟನೆ ಮಾತ್ರ ಕಣ್ಣಾರೆ ಕಂಡಿದ್ದೀನಿ, ನಿಮ್ಮ ಕಣ್ಣು ಮುಂದೆ ಕಣ್ಣು ಮುಂದೆ ನಡೆದಿರೋದು. ಅದಕ್ಕೆ ಕಾರಣ ಏನು ಹೇಳಿಲ್ಲ? ಕಾರಣ ಹೇಳಿಲ್ಲ ಅವರು. ಆಮೇಲೆ ಕೊನೆಗೆ ಬಂದಾಗ ಹೇಳಿದೆ, ನೋಡಿಲ್ಲಿ ಏನಾಯ್ತು ನೋಡಿಲ್ಲಿ ನನ್ನ ಭುಜ ಈ ಥರ ಜೋರಾಗಿ ನೀನು ಉಜ್ಜೋದು, ಅವಾಗ ಗೊತ್ತಾಯ್ತು ನನಗೆ. ಓಹೋ, ನೀವು ಫೋರ್ಸಲ್ಲಿ ಉಜ್ಬಿಟ್ಟಿದ್ರ? ಜೋರಾಗಿ ಉಜ್ಜಿಬಿಟ್ಟಿದ್ದೆಲ್ಲ ಸಿಟ್ಟು ಬಂದ್ಬಿಟ್ಟು ದಬ್ಬಿ ಬಿಟ್ರು ನನಗೆ, ತಳ್ಳಿಬಿಟ್ರು ಗಂಗಾ ನದಿ. ಅರ್ಧ ಕಿಲೋಮೀಟರ್ ದೂರ ಹೋಗಿದ್ದೆ ನಾನು ಈಜು ಹೊಡ್ಕೊತ. ಅವ್ರು ಅಲ್ಲೇ ಇದ್ರು ಗುರು. ಮತ್ತೆ ಕೈ ಹಿಡಿದು ಕರ್ಕೊಂಡು ಅವಾಗ ನೋಡಿಲ್ಲಿ ಭುಜ ನಂದು ಏನಾಗಿದೆ ನೋಡಿ, ಎಷ್ಟು ಉರಿತಾ ಇದೆ, ಎಷ್ಟು ನೋಯ್ತಾ ಇದೆ, ಎಷ್ಟು ಜೋರಾಗಿ ಉಜ್ಜೋದ.